ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾನು ಶ್ರೀಶೈಲಮಲ್ಲಿದ್ದೀನಿ. ಶ್ರೀಶೈಲಂನಲ್ಲಿ ನೋಡುವಂಥ ಇನ್ನೊಂದು ಸ್ಥಳ ಅಂದರೆ ಮಲ್ಲಮ್ಮ ಅವರ ಕಣ್ಣೀರು ಅಂತ ಒಂದು ಸ್ಥಳ ಇದೆ. ಬನ್ನಿ ನೋಡೋಣ. ಸೊ ಈ ದೇವಸ್ಥಾನದ ಕಥೆ ಏನಂದರೆ, ಮಲ್ಲಮ್ಮ ಅನ್ನೋರು ಮಲ್ಲಿಕಾರ್ಜುನ ಸ್ವಾಮಿಯ ಮಹಾನ್ ಭಕ್ತಿ ಆಗಿರ್ತಾರೆ. ಸೊ ಇವರು ಮದುವೆ ಆದಮೇಲೆ ಅವ್ರ ಅತ್ತೆ ಮನೆಯಲ್ಲೂ ಮಲ್ಲಿಕಾರ್ಜುನ ಸ್ವಾಮಿಗೆ ಪೂಜೆ ಮಾಡ್ಕೊಂಡಿರ್ತಾರೆ. ಸೊ ಮಲ್ಲಮ್ಮನ ಅವರ ಅತ್ತೆ ಯಾವಾಗಲೂ ಮಲ್ಲಮ್ಮನಿಗೆ ಕಾಟ ಕೊಡ್ತಾ ಇರ್ತಾರಂತೆ. ಸೊ ಒಂದು ಸತಿ ಏನು ಮಾಡ್ತಾರೆ, ಇವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಆಗಿ ಸಾಯಿಸಕ್ಕೆ ಹೋಗ್ತಾರೆ. ಆಗ ಮಲ್ಲಿಕಾರ್ಜುನ ಸ್ವಾಮಿಯವರು ಪವಾಡ ರೂಪದಲ್ಲಿ ಮಲ್ಲಮ್ಮನ ಬದುಕಿಸ್ತಾರೆ. ಧ್ವಜಸ್ತಂಭ. ಸೊ ಈ ಘಟನೆ ಆದ ನಂತರ ಮಲ್ಲಮ್ಮನವರು ಇಲ್ಲಿ ಬಂದು ಶ್ರೀಶೈಲಂನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಸೇವೆ ಮಾಡಿಕೊಂಡು ಇಲ್ಲೇ ಇರ್ತಾರೆ. ನಾವು ಒಳಗಡೆ ದೇವ್ರ ದರ್ಶನ ಪಡೆದು ವಾಪಸ್ ಬಂದ್ವಿ. ಒಳಗಡೆ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಎಲ್ಲ ಇಲ್ಲ, ಹಾಗಾಗಿ ಒಳಗಡೆ ತೋರ್ಸೋಕ್ಕಾಗಿಲ್ಲ. ಮತ್ತು ಇಲ್ಲಿ ಒಳಗಡೆ ಕಂಟಿನ್ಯೂಸ್ ಆಗಿ ನೀರು ಹರಿತಾ ಇರುತ್ತೆ, ಅದು ಇಲ್ಲಿನ ವಿಶೇಷತೆ. ಅದಕ್ಕಾಗಿದ್ದು ಮಲ್ಲಮ್ಮನ ಕಣ್ಣೀರು ಅಂತ ಹೇಳ್ತಾರೆ ಈ ದೇವಸ್ಥಾನ. ಮತ್ತು ಬನ್ನಿ ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ ಅದು ಯಾವ ಪ್ಲೇಸು ಏನೋ ಅಂತ. ಸೊ ಈ ಕಡೆಯಿಂದ ಈ ಕಡೆ ಬಂದರೆ ಇಲ್ಲಿ ಚಂಚಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಂ ಅಂತ ಇದೆ ಚಂಚಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಮ್ಮು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, 20 ರೂಪೀಸು ಪರ್ ಪರ್ಸನ್ಗೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಎಂಟ್ರಿಯಲ್ಲೇ ಈ ಥರ ಶಿವಲಿಂಗ ಕಾಣಿಸುತ್ತೆ. ಚಿಕ್ಕದಾಗಿ ಏನೋ ಒಂದು ಥರ ಪಾರ್ಕ್ ಥರ ಮಾಡವ್ರೆ. ಟ್ರೈಬಲ್ ಮ್ಯೂಸಿಯಂ ಅಂತ ಹೇಳಿದ್ದಾರೆ. ನೋಡೋಣ ಇನ್ನೇನಾದರೂ ಇದೆಯೇನು ಒಳಗಡೆ. ಅಲ್ಲೇನೋ ಕಾಡು ಜನರದ್ದು ಒಂದು ಇದು ಮಾಡಿದ್ದಾರೆ, ಗೊಂಬೆ ಜೋಪಡಿಗಳಿದೆ. ತುಂಬ ದೊಡ್ಡದೇನಲ್ಲ, ಚಿಕ್ಕದೇ. 10-15 ಮಿನಿಟ್ಸಲ್ಲಿ ಆಗೋಗುತ್ತೆ ನಿಮಗೆ. ಅಲ್ಲಿ ಮೇಲ್ಗಡೆ ಶಿವಯ್ಯ ಇದ್ದಾನೆ. ಹೆಬ್ಬಾವು ಎಲ್ಲ ಐತೆ, ಬಾತುಕೋಳಿ ಐತೆ. ಏನಮ್ಮ ಇದು ಹಿಂಗೈತೆ? ಇಲ್ಲೊಂದು ಡೈನೋಸರ್ ಮಾಡವ್ರೆ. ಇಲ್ಲೇನೋ ಕೋತಿ ಬೇರೆ ಕೂತೈತೆ ಮೇಲ್ಗಡೆ, ಡೂಪ್ಲಿಕೇಟ್ ಕೋತಿ. ಒರಿಜಿನಲ್ ಕೋತಿನೇ ಅಷ್ಟೊಂದು ಐತೆ ಶ್ರೀಶೈಲಮಲ್ಲಿ. ಏನಿದೆಯಪ್ಪ ಅಣ್ಣ ಅಲ್ಲಿ ಮೇಲೆ ಹತ್ತದ? ಏನೋ ಅಣ್ಣ ಕೆಳಗೆ ಇಳ್ಕೊಂಡು ಹೋಯ್ತು. ಏನಪ್ಪ ಏನಿಲ್ಲಲ್ಲಪ್ಪ ಇಲ್ಲಿ. ಎಲ್ಲ ತುಂಡ್ಕೊಂಡು ಹೋಗ್ಬಿಡ್ತಾರೆ ಬಿಸ್ಲಲ್ಲಿ. ಅಣ್ಣ ಏನೈತಲ್ಲಿ? ಗುಹೆ ಒಳಗೆ ಹೋಗಿ ಬರಂಗ. ಯಾವ್ದು ಸೆಲ್ಫಿ ಪಾಯಿಂಟ ಏನೋ ಇದ್ದಂಗೆ ಐತಪ್ಪ ಇದು. ಏನಿಲ್ಲ ಇಲ್ಲಿ, ಏನೋ ಇಲ್ಲೊಂದು ಅಡ್ಡದಾರಿ ಐತೆ. ಅಲ್ಲೇನೋ ಶಿವಲಿಂಗ ಇದು ಮಾಡವ್ರೆ, ಇದ್ರೊಳಗಡೆ ಏನಾದರೂ ಇರ್ಬೋದು. ಇಲ್ಲೊಂದು ಕಾಡು ಹುಡುಗಿ ಐತೆ, ಗೊಂಬೆ ಮಾಡವ್ರೆ. ಇದನ್ನು ನೋಡೋಣ ರೀ.
ಚೆನ್ನಾಗಿರೋ ಥರ ಐತೆ ಗೊಂಬೆ. ಅದು ಬಿಟ್ಟಿದ್ದೇನೋ ಪಾರ್ಕ್ ಐತೆ. ಇದೆ ಕಾಡು ಹುಡುಗಿ. ಇದನ್ನು ಗೊಂಬೆ ಚೆನ್ನಾಗಿಟ್ಟವ್ರೆ ಮಾಡವ್ರೆ. ಇದು ಜೋಪಡಿ ಮಾಡೋರೆ. ಕಾಡು ಜನರು ಇರ್ತಾರಲ್ಲ ಅವರು ಜೇನುತುಪ್ಪ ತೆಗಿತಾರೆ. ಇವಾಗ ಏನೋ ಮಾಡ್ತಾನೆ. ಎಲ್ಲಪ್ಪ ಕೋತಿ ಜಿಂಕೆ ತಲೆ ಎಲ್ಲ ಇಟ್ಟವ್ರಲ್ಲಿ ಗೊಂಬೆ ಒರಿಜಿನಲ್. ಇಲ್ಲಿ ಇನ್ನೊಂದು ಜೋಪಡಿ ಐತೆ. ಇದು ಕಮ್ಮಾರ ಟಮಟೆ ಎಲ್ಲ ಮಾಡ್ತಾನಪ್ಪ. ಕಬ್ಬಿಣದ್ದು ಏನಾದೆ ಏನದು ಇನ್ಫಾರ್ಮೇಷನ್ ಹಾಕಿಲ್ಲ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂಟ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಬರ್ಡ್ ಹಿಡಿಯೋದು ಇಲ್ಲೇ ಕೊಟ್ಟವ್ರೆ ಡೀಟೇಲ್ಸು. ಇದು ಕೋಲಮ್ ಹೌಸ್ ಅಂತೆ. ಇದು ಡೀಟೇಲ್ ಕೊಟ್ಟವ್ರೆ. ಇವರು ಇದೆಲ್ಲ ರೆಡಿ ಮಾಡೋರು ಇವರು. ಓಂ ನಮಃ ಶಿವಾಯ. ಇದು ದೇವ ಚೆಂಚು ಅಂತೆ ಇವರು. ಸೊ ಅವ್ರ ಬಗ್ಗೆ ಇಲ್ಲಿ ಇಂಗ್ಲೀಷಲ್ಲಿದೆ ಡೀಟೇಲು. ಆ್ಯಂಡ್ ಇಲ್ಲಿ ಏನೇನಿದೆ ಅಂತ ಇದು ಡೀಟೇಲ್ ಇಲ್ಲಿ. ಇದು ಗುಂಡು ಹೌಸ್ ಅಂತೆ. ಅವ್ರ ಬಗ್ಗೆ ಡೀಟೇಲ್ ಇಂಗ್ಲೀಷಲ್ಲಿ ಇಲ್ಲೈತೆ, ಓದ್ಕೊಬೋದು ಯಾರಿಗಾದ್ರೂ ಬೇಕಾಗಿರೋರು. ಅಲ್ಲೇನೇನೈತೆ ಅಂತ ಈ ಜೋಪಡಿ ಒಳಗಡೆ ಏನೇನೈತೆ ಅಂತ ಒಂದು ಡೀಟೇಲ್ ಇದು ಎಲ್ಲ ಇಟ್ಟವ್ರೆ. ಇದು ಯಾನಾದಿ ಯಾನಾದಿ ಹೌಸು, ಯಾನಾದಿ ಅವ್ರದ್ದು ಡೀಟೇಲ್ಸ್ ಇಲ್ಲಿದೆ. ಹಾವು ಆಡಿಸ್ತಾರಲ್ಲ ಅವರು, ಮತ್ತು ಕುದುರೆ ಆಟ ಆಡೋರು, ಕುದುರೆ ಗೊಂಬೆ ಎಲ್ಲ ಇದು ಮಾಡ್ತಾರಲ್ಲ ಅವ್ರದ್ದು. ಮತ್ತು ಈಗ ಡೌನ್ ಇಳ್ಕೊಂಡು ಹೋಗೋದು, ಇಳಿಬೇಕಾದ್ರೆ ಈ ಥರ ಐತೆ. ಅವ್ರ ಬಗ್ಗೆ ಇಲ್ಲಿ ಸವರ ಅವ್ರ ಬಗ್ಗೆ ಇಂಗ್ಲೀಷಲ್ಲಿ ಡೀಟೇಲ್ಸ್ ಇಲ್ಲಿದೆ. ಮತ್ತು ಅವ್ರ ಮನೇಲಿ ಏನೇನೈತೆ ಅನ್ನೋ ಒಂದು ಡೀಟೇಲ್ಸ್ ಇಲ್ಲಿದೆ. ಇದು ಎರ್ಕಾಲ ಇಲ್ಲು ಅಂದರೆ ಹೌಸು. ಅದು ಡೀಟೇಲ್ಸ್ ಇಂಗ್ಲೀಷಲ್ಲೈತೆ. ಮ್ಯೂಸಿಕ್ ರೆಡಿ ಮಾಡ್ತಾರಲ್ಲ ಅವರು. ಹೋಂಡಾ ಹೌಸು, ಅವ್ರದ್ದು ಡೀಟೇಲ್.
ಅದೇ ಇರೋದು, ಇನ್ನೇನಿಲ್ಲ ಇಲ್ಲಿ. ನಿಮ್ಗೇನಾದರೂ ಟೈಮ್ ಇದ್ದರೆ ನೋಡಬೇಕು ಅನಿಸಿದ್ರೆ 20 ರೂಪೀಸ್ ಕೊಟ್ಟು ಬನ್ನಿ ನೋಡಿ. ಏನು 20 ರೂಪೀಸ್ಗೆ ಹೊರ್ತು ಓಕೆ ಅನ್ನಿಸ್ತು. ಟೈಮ್ ಇಲ್ಲ ಅಂದರೆ ಇದೇನು ನೋಡೋ ಅವಶ್ಯಕತೆ ಇಲ್ಲ. ಏನು ನೋಡಲೇಬೇಕು ಅಂಥದ್ದು ಅನ್ನೋಂಥದ್ದು ಏನೂ ಇಲ್ಲ. ಇಲ್ಲಿ ಚಿಕ್ಕದೊಂದು ಪಾರ್ಕ್ ಇದೆ ಅಷ್ಟೇ. ಈ ಶ್ರೀಶೈಲಮಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ ಅಂದರೆ ಅದು ಬಸವವನಂ ಅಂತ ಒಂದು ಹಾಕಿದಾರಪ್ಪ. ಅಂದರೆ ಚಂಚಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಂ ಪಕ್ಕದಲ್ಲೇ ಇದು ರೋಡಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬಸವವನಮ್ಮು ಈಗ ಕ್ಲೋಸ್ ಮಾಡೋರೆ. ಇದು ಬಸವವನಮ್ಮು ಚೆನ್ನಾಗಿ ಮಾಡೋರು. ಇದು ಬಸವನಮ್ಮ ಆಪೋಸಿಟ್ ಸೈಡೇ ಈ ಥರ ಒಂದು ಇದು ಮಾಡಿದ್ದಾರೆ. ಶಿವಲಿಂಗ ಎಲ್ಲ ಒಂದು ಸರ್ಕಲ್ ಆಗಿ ಒಂದು ಚೆನ್ನಾಗಿ ಮಾಡೋರು. ಇದು ಅಟ್ರಾಕ್ಷನು ಶ್ರೀಶೈಲಮಲ್ಲಿ. ಇದು ಶಿವಲಿಂಗ ಫೌಂಟೇನ್ಗೆ ಡಿಸೈನ್ ಮಾಡಾರೆ, ಬಟ್ ಫೌಂಟೇನ್ ಏನೂ ಆಗ್ತಾಯಿಲ್ಲ. ಇಲ್ಲಿ ಪಾರ್ವತಿ ಪರಮೇಶ್ವರರು ಇದ್ದಾರೆ. ಆಮೇಲೆ ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಚೆನ್ನಾಗಿ ಮಾಡೋರೆ ಪಾರ್ವತಿ ಪರಮೇಶ್ವರನ. ಒಂದು ಅಟ್ರಾಕ್ಷನ್ ಇದು ಶ್ರೀಶೈಲಮಲ್ಲಿ. ಅಲ್ಲೇ ಎದುರುಗಡೆ ಇದೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.